ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ನಾನು ನಿಮಗೆ ಫುಲ್ ಬ್ಲೌಸ್ ಸ್ಟಿಚಿಂಗ್ನ ತೋರಿಸ್ತಾ ಇದ್ದೀನಿ. ಇದು ಒಂದು ಸಿಂಪಲ್ ಆಗಿರೋ ಎಂಬ್ರಾಯ್ಡಿಂಗ್ ಡಿಸೈನ್ ಇದೆ ಮತ್ತೆ ಹೈ ನೆಕ್ ಇದೆ. ಇದು ಇಲ್ಲಿ ಮೇನ್ ಫ್ಯಾಬ್ರಿಕ್ನ ರಾಂಗ್ ಸೈಡಲ್ಲಿಟ್ಟು ಈಗ ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ರೀತಿ ಲೈನಿಂಗ್ ಫ್ಯಾಬ್ರಿಕ್ನ ಈ ರೀತಿಯಾಗಿ ಮೇನ್ ಫ್ಯಾಬ್ರಿಕ್ ಜೊತೆ ಫಿಕ್ಸ್ ಮಾಡ್ಕೋಬೇಕು. ಮೊದಲಿಗೆ ನೋಡಿ, ಎಂಬ್ರಾಯ್ಡಿಂಗು ಸೆಂಟ್ರಲ್ ಬಂದಿದೆಯಾ ಅಂತ ಒಂದ್ಸತಿ ಚೆಕ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ ಎಕ್ಸ್ಟ್ರಾ ಬಂದಿರೋ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಹೀಗೆ ಸುತ್ತು ಇರೋ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿ ನೀಟಾಗಿ ತೆಗಿಬೇಕಾಗುತ್ತೆ. ಮೇನ್ ಪೀಸು ಕಟ್ ಆಗದೆ ಇರೋ ಹಾಗೆ ಈ ರೀತಿ ನೋಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಡಾಟ್ ಹಿಡಿಯೋದಕ್ಕೋಸ್ಕರ ಮಾರ್ಕ್ ಮಾಡಿದ್ದೀವಲ್ಲ, ಅಲ್ಲಿ ಸೆಂಟ್ರಿಗೆ ಮೊದಲಿಗೆ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದರಿಂದ ಫ್ಯಾಬ್ರಿಕ್ಕು ಲೂಸ್ ಬರೋದಿಲ್ಲ. ಎರಡು ಕಡೆ ಕೂಡ ಇದೇ ರೀತಿ ಡಾಟ್ ಹಿಡಿತಾ ಇದ್ದೀನಿ ನೋಡಿ, ಈ ರೀತಿ. ಈಗ ಇಲ್ಲಿ ಲೈನಿಂಗ್ ಫ್ಯಾಬ್ರಿಕ್ನ 2 ಇಂಚ್ ಅಷ್ಟಾಗಲ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಈ ರೀತಿಯಾಗಿ ಬ್ಯಾಕ್ ಪಟ್ಟಿಯಾಗಿ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ 1/2 ಇಂಚ್ ಅಷ್ಟು ಮಾರ್ಜಿನ್ ಬಿಟ್ಟು ಈ ರೀತಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ. ಇದನ್ನ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಕಾರ್ನರಲ್ಲೇ ಸ್ಟಿಚ್ ಮಾಡಬೇಕಾಗತ್ತೆ. ಮತ್ತೆ ಇಲ್ಲಿ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೇಕು. ಈಗ ಟರ್ನ್ ಮಾಡಿ ಮತ್ತೆ ಮೇನ್ ಫ್ಯಾಬ್ರಿಕ್ ಮೇಲೆ ಒಂದು ಲಾಂಗ್ ಸ್ಟಿಚ್ ಹಾಕ್ತಾ ಇದ್ದೀನಿ. ಮತ್ತೆ ಇದು ಹೆಮ್ಮಿಂಗ್ ಮಾಡಿದ್ಮೇಲೆ ರಿಮೂವ್ ಮಾಡಬೇಕಾಗುತ್ತೆ ಈ ಸ್ಟಿಚ್ಚು. ಈಗ ಇಲ್ಲಿ ಫ್ರಂಟ್ ಪಾರ್ಟನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಮತ್ತೆ ಇಲ್ಲೂ ಕೂಡ ಡಾಟ್ ಹಿಡಿಯೋ ಸೈಡು ಮೊದಲಿಗೆ ಸ್ಟಿಚ್ ಮಾಡ್ಕೋಬೇಕು. ಮತ್ತೆ ಈಗ ಮೇನ್ ಫ್ಯಾಬ್ರಿಕ್ಕು ಮತ್ತೆ ಲೈನಿಂಗ್ ಫ್ಯಾಬ್ರಿಕ್ನ ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳುವಾಗ ಎಲ್ಲೂ ಕೂಡ ಸುಕ್ ಬರ್ದೇ ಇರೋ ಹಾಗೆ ಅಟ್ಯಾಚ್ ಮಾಡ್ಕೊಳ್ಳಿ. ಈ ರೀತಿಯಾಗಿರೋ ವಿಡಿಯೋಸ್ಗಳು ನಮ್ಮ ಚಾನಲ್ನಲ್ಲಿ ತುಂಬ ಇದೆ ಫ್ರೆಂಡ್ಸ್, ನೋಡಿ ಸಪೋರ್ಟ್ ಮಾಡಿ. ಈಗ ಇಲ್ಲಿ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ ನೋಡಿ. ತೆಗೆದ್ಮೇಲೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ಸ್ ಮಾಡ್ಕೋಬೇಕು. ಡಾಟ್ ಬಂದಿರೋ ಕಡೆ ಎಲ್ಲ ಇದೇ ರೀತಿ 2 ಸೈಡ್ ಕೂಡ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಇಲ್ಲಿ ದೊಡ್ಡ ಡಾಟ್ನ ಅಂದರೆ ಸೆಂಟರ್ ಡಾಟ್ನ ಹಿಡಿಬೇಕು ನೋಡಿ. ಈ ರೀತಿ ಎಷ್ಟು ಚೆನ್ನಾಗಿ ಬಫ್ ಬಂದಿದೆ ಅಂತ. ನೀಟಾಗಿ ಇಲ್ಲೂ ಕೂಡ 1/4 ಇಂಚಷ್ಟು ಮಾರ್ಜಿನ್ ಕೊಟ್ಟು ಡಾಟ್ ಹಿಡಿಬೇಕು. ಮೊದಲನೇ ಮೇನ್ ಡಾಟ್ ಮಾತ್ರ 1 ಇಂಚಿಗೆ ಹಿಡಿಬೇಕಾಗತ್ತೆ. ಈ ರೀತಿಯಾಗಿ ಫ್ರಂಟ್ ರೆಡಿ ಆಯಿತು. ಮತ್ತೆ ಇಲ್ಲಿ ನಾನು ಫ್ರಂಟ್ ಪಟ್ಟಿನ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಮೇನ್ ಫ್ಯಾಬ್ರಿಕ್ಕು ಸ್ಟ್ರೈಟಾಗಿ ಹಾಕ್ಕೋಬೇಕು. ಇಲ್ಲಿ ಇದು ಪೀಸ್ ತೆಳ್ಳಗಿರೋದ್ರಿಂದ ನಾನು ಮೊದಲಿಗೆ ಒಂದು ಲೈನಿಂಗ್ ಹಾಕ್ಕೊಂಡಿದ್ದೀನಿ. ಅದರ ಮೇಲೆ ಮೇನ್ ಫ್ಯಾಬ್ರಿಕ್ ಇಟ್ಟು ಮತ್ತೆ ಲೈನಿಂಗ್ ಫ್ಯಾಬ್ರಿಕ್ನ ಅದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ ಈ ರೀತಿ. ನಿಮ್ಗೇನಾದರೂ ಡೌಟ್ ಬಂತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಫ್ರೆಂಡ್ಸ್, ನೀಟಾಗಿ ಇನ್ನೂ ಅರ್ಥ ಆಗುವ ಹಾಗೆ ಹೇಳ್ಕೊಡ್ತೀನಿ ನಾನು ನೋಡಿ. ಈಗ ಎಕ್ಸ್ಟ್ರಾ ಇರೋ ಪೀಸ್ನೆಲ್ಲ ಕಟ್ ಮಾಡಿ ತೆಗಿಬೇಕು. 2 ಲೆವೆಲ್ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಮತ್ತೆ ನಾನು ಟಾಪ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಈಗ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡೋಕ್ಕೋಸ್ಕರ ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಫ್ರಂಟ್ ಪಾರ್ಟು ಮತ್ತು ಫ್ರಂಟ್ ಪಟ್ಟಿನ ಜೊತೆಯಾಗಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು ನೋಡಿ. ಈ ರೀತಿ ಇಟ್ಟು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಇದು ಕೂಡ 1/2 ಇಂಚಷ್ಟು ಮಾರ್ಜಿನ್ ಬಿಡಬೇಕು. ಮೊದಲಿಗೆ ಇಲ್ಲಿ ಚೆಕ್ ಮಾಡ್ಕೋಬೇಕಾಗತ್ತೆ ಅಪ್ ಆ್ಯಂಡ್ ಡೌನ್ ಏನಾದರೂ ಇದೆಯಾ ಅಂತ. ಚೆಕ್ ಮಾಡಿದ್ದಾದಮೇಲೆ ಈ ರೀತಿಯಾಗಿ ರೋಲ್ ಮಾಡಿಕೊಂಡು ಹೀಗೆ ಮತ್ತೊಂದು ಸೈಡ್ ಇರುತ್ತಲ್ಲ ಪಟ್ಟಿ, ಅದನ್ನು ನೀಟಾಗಿ ಫಿನಿಶಿಂಗ್ ಕೊಟ್ಟು ಸ್ಟಿಚ್ ಮಾಡ್ಕೋಬೇಕು. ಇದು ಕೂಡ 1/2 ಇಂಚ್ ಮಾರ್ಜಿನ್ ಅಷ್ಟೇ ಸ್ಟಿಚ್ ಮಾಡಬೇಕು ನೋಡಿ. ಈ ರೀತಿಯಾಗಿ ನೀಟಾಗಿ ಎಲ್ಲೂ ಎಳಿದಿರ ಸ್ಟಿಚ್ ಮಾಡಬೇಕಾಗತ್ತೆ. ಈಗ ಕರ್ವ್ ತಿರುವ ಕಡೆ ಎಲ್ಲ
ಚಿಕ್ಕ ಚಿಕ್ಕದಾಗಿ ಕಟ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದು ಟರ್ನ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಫಿನಿಶಿಂಗ್ ಬರುತ್ತೆ ನೋಡಿ. ಈಗ ಇಲ್ಲಿ ಒಂದು ಚಿಕ್ಕದಾಗಿ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಪೀಸ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ನೋಡಿ ಎರಡು ಕೂಡ ಲೆವೆಲ್ ಇದೆಯಾ ಅಂತ ಇನ್ನೊಂದ್ಸತಿ ಚೆಕ್ ಮಾಡ್ಕೋಬೇಕು. ಈಗ ಇಲ್ಲಿ ಹುಕ್ ಪಟ್ಟಿ ರೆಡಿ ಮಾಡ್ತಾ ಇದ್ದೀನಿ. ಮೊದಲಿಗೆ ಮೇನ್ ಪೀಸ್ನ ಈ ರೀತಿಯಾಗಿ ರಿವರ್ಸ್ ಆಗಿ ಇಡಬೇಕಾಗತ್ತೆ. ಹೀಗೆ ಸ್ಟಿಚ್ ಮಾಡ್ಕೊಳ್ಳಿ, ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಏನು ಗೊತ್ತಾಗಿಲ್ಲ ಕ್ಲೀನಾಗಿ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಇನ್ನೂ ನೀಟಾಗಿ ಹೇಳ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಈಗ ಇಲ್ಲಿ ಐಪಟ್ಟಿ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನ ಕಟ್ ಮಾಡ್ಕೋಬೇಕು. ಈಗ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಇದನ್ನು ಕೂಡ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ನೀಟಾಗಿ ಫಿನಿಶಿಂಗ್ ಬರೋಕ್ಕೋಸ್ಕರ. ಮತ್ತೆ ಇಲ್ಲಿ ಡಬಲ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಇದನ್ನ ಮೆಜರ್ ಮಾಡಿ ನೋಡ್ಕೋಬೇಕಾಗತ್ತೆ. ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇತ್ತು, ಈಗ ಕಟ್ ಮಾಡಿದ್ದೀನಿ ನೋಡಿ, ಒಂದೇ ಲೆವೆಲಲ್ಲಿ ಬಂದಿದೆ. ಈಗ ಫ್ರಂಟ್ ಪಾರ್ಟ್ ಕೂಡ ರೆಡಿ ಆಯಿತು. ಈಗ ಸ್ಲೀವ್ಸ್ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ಲೀವ್ಗೆ ಒಂದು ಸೈಡು ಪೀಸು ಕಮ್ಮಿ ಬಂದಿತ್ತು, ಇದಕ್ಕೋಸ್ಕರ ಇವಾಗ ಎಕ್ಸ್ಟ್ರಾ ಪೀಸ್ ತೊಗೊಂಡು ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಮತ್ತೆ ಟಾಪ್ ಸ್ಟಿಚ್ ಮಾಡ್ಕೋಬೇಕು. ಇದರಿಂದ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಮತ್ತೆ ಇದನ್ನ ಲೆವೆಲ್ ಆಗಿ ಇಟ್ಕೊಂಡು ಎಕ್ಸ್ಟ್ರಾ ಇರೋ ಪಾರ್ಟ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಈ ರೀತಿಯಾಗಿ ಕಟ್ಸ್ ಮಾಡಿಕೊಂಡ್ರೆ ನಿಮಗೆ ಗುರ್ತು ಮಾಡೋಕ್ಕೆ ಈಸಿ ಆಗುತ್ತೆ. ಈಗ ಇಲ್ಲಿ ಫ್ರಂಟ್ ಸೈಡ್ ಕಟ್ ಮಾಡಿರಲಿಲ್ಲ ನಾನು, ಈ ರೀತಿಯಾಗಿ ಫ್ರಂಟ್ ಶೇಪು ಕಟ್ ಮಾಡ್ತಾ ಇದ್ದೀನಿ ಸ್ಲೀವ್ಸ್ಗೆ. ಈಗ ಇಲ್ಲಿ ಶೇಪ್ ಸ್ಕೇಲ್ ತೊಗೊಂಡಿದ್ದೀನಿ. 1/2 ಇಂಚಷ್ಟು ಮಾರ್ಜಿನ್ ಬಿಟ್ಟು ಈ ರೀತಿ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನ ಕಟ್ ಮಾಡಿ ತೆಗಿಬೇಕು. ಇಲ್ಲಿ ಚಿಕ್ಕದಾಗಿ ಕಟ್ಸ್ ಮಾಡ್ಕೋಬೇಕು, ಯಾಕೆಂದರೆ ಇದು ಫ್ರಂಟ್ ಸೈಡ್ ಅಂತ ಗೊತ್ತಾಗಬೇಕು ನಮ್ಗೆ. ಅದಕ್ಕೆ ಈಗ ಇಲ್ಲಿ ಮೇನ್ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ. ಇದು ಎಂಬ್ರಾಯ್ಡಿಂಗ್ ಇರೋದ್ರಿಂದ ಸೆಂಟ್ರಿಗೆ ಫಸ್ಟೇ ಒಂದು ಕಟ್ಸ್ ಮಾಡ್ಕೊಂಬಿಡ್ತೀನಿ. ಎರಡಕ್ಕೂ ಕೂಡ ಇದೇ ರೀತಿ ಮಾಡ್ಕೊಳ್ಳಿ, ಯಾಕೆಂದರೆ ಇದು ಸೆಂಟರ್ ಪಾಯಿಂಟ್ ನೀಟಾಗಿ ಗೊತ್ತಾಗುತ್ತೆ. ಈಗ ಮೇನ್ ಫ್ಯಾಬ್ರಿಕ್ನ ಸೀದಾ ಇಟ್ಕೋಬೇಕು, ಮತ್ತು ಲೈನಿಂಗ್ ಫ್ಯಾಬ್ರಿಕ್ನ ಉಲ್ಟಾದಲ್ಲಿ ಇಟ್ಕೋಬೇಕಾಗತ್ತೆ. ಈ ರೀತಿ ಇದು ಕೂಡ 1/2 ಇಂಚಷ್ಟು ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಕಟ್ಸ್ ಮಾಡ್ಕೊಳ್ಳೋದ್ರಿಂದ ಸುಕ್ ಬರೋದಿಲ್ಲ. ನೋಡಿ ಹೀಗೆ ಟಾಪ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಆದಮೇಲೆ ಇದನ್ನು ಟರ್ನ್ ಮಾಡಿ ಮತ್ತೆ ಟಾಪ್ ಸೈಡಲ್ಲಿ ಇನ್ನೊಂದು ಸ್ಟಿಚ್ ಮಾಡಬೇಕು. ಈಗ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿಯಾಗಿ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿ ತೆಕ್ಕೊಬೇಕು. ನೋಡಿ ಈ ರೀತಿಯಾಗಿ. ಈಗ ಇಲ್ಲಿ ಫ್ಯಾಬ್ರಿಕ್ ಸ್ವಲ್ಪ ಕಮ್ಮಿ ಬಂದಿದೆ, ಅದಕ್ಕೋಸ್ಕರ ಮೇನ್ ಫ್ಯಾಬ್ರಿಕ್ ತೊಗೊಂಡು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಬಂದಿದೆ, ಒಂದೊಂದು ತುಂಬ ಹೆವಿ ಸೈಜ್ ಇರೋದಕ್ಕೆ ಎಕ್ಸ್ಟ್ರಾ ಜಾಸ್ತಿನೇ ಅಟ್ಯಾಚ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡು ಅದಕ್ಕೂ ಕೂಡ ಡಬಲ್ ಸ್ಟಿಚ್ ಮಾಡ್ಕೊಳ್ಳಿ. ಈಗ ಸ್ಲೀವ್ಸ್ ಕೂಡ ಈ ರೀತಿ ಫೋಲ್ಡ್ ಮಾಡಿಕೊಂಡು ಎಲ್ಲನೂ ಅಪ್ ಆ್ಯಂಡ್ ಡೌನ್ ಇದೆಯಾ ಅಂತ ಚೆಕ್ ಮಾಡಿ ಎಕ್ಸ್ಟ್ರಾ ಕಟ್ ಮಾಡಬೇಕಾಗತ್ತೆ. ಈಗ ಇಲ್ಲಿ ವೆಸ್ಟ್ನ ರೌಂಡ್ ಬಂದು 8 ಇಂಚ್ ಇದೆ. 8 ಇಂಚಿಗೆ ಬ್ಯಾಕು ಮತ್ತು ಫ್ರಂಟ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಬ್ಯಾಕ್ನ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋಬೇಕು. ಮತ್ತು ಈಗ ಇಲ್ಲಿ ಐಪಟ್ಟಿನ ಬಿಟ್ಟು ಸ್ವಲ್ಪ ಮುಂದೆ ಈ ರೀತಿ ಉಪ್ಪಟ್ಟಿನೂ ಅದ್ರ ಮೇಲೆ ಇಟ್ಟು ಹೀಗೆ 8 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈಗ ಫ್ಯಾಬ್ರಿಕ್ ಮೇಲೆ ಶೋಲ್ಡರು ಜಾಯಿಂಟ್ ಮಾಡ್ತಾ ಇದ್ದೀನಿ. ಬ್ಯಾಕ್ ಪೀಸು ಸ್ಟ್ರೈಟ್ ಆಗಿಟ್ಟು ಮತ್ತು ಫ್ರಂಟ್ ಪಾರ್ಟ್ನ ಉಲ್ಟಾ ಇಡಬೇಕು. ಈ ರೀತಿ 1/2 ಇಂಚಷ್ಟು ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಎರಡು ಶೋಲ್ಡ್ರ್ ಕೂಡ ಇದೇ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ಮತ್ತು ಇಲ್ಲಿ ನಾನು ಡಬಲ್ ಸ್ಟಿಚ್ ಮಾಡ್ತಾ ಇದ್ದೀನಿ ಎರಡಕ್ಕೂ ಕೂಡ. ಹಾಗೆ ಇಲ್ಲಿ ಎಕ್ಸ್ಟ್ರಾ ಬಂದಿರೋ ಪೀಸ್ನೆಲ್ಲ ಕಟ್ ಮಾಡಿ ತೆಗಿಬೇಕು.
ನೀಟಾಗಿ. ಈಗ ಇಲ್ಲಿ ಕ್ರಾಸ್ ಪಟ್ಟಿ ತಗೊಂಡಿದ್ದೀನಿ, ಇದು ನೆಕ್ ರೌಂಡ್ಗೋಸ್ಕರ. ಈ ರೀತಿಯಾಗಿ 1 ಫುಟ್ ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಮೇನ್ ಫ್ಯಾಬ್ರಿಕ್ ಮಾತ್ರ ಎಳಿಬೇಕು, ಈ ಅಟ್ಯಾಚ್ ಮಾಡ್ತಿರೋ ಪೀಸ್ನ ಎಳೆಯಕ್ಕೆ ಹೋಗ್ಬಾರ್ದು. ಮತ್ತೆ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ಸ್ ಮಾಡ್ಕೋಬೇಕು. ರೌಂಡ್ ತಿರ್ಗೋ ಕಡೆ ಮಾತ್ರ ಮಾಡಿ, ಶೋಲ್ಡರ್ ಹತ್ರ ಮಾಡಿದ್ರೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇದೆ. ಈಗ ಇದನ್ನು ಹಿಂಭಾಗಕ್ಕೆ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಟಾಪ್ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಇದನ್ನು ಎಮ್ಮಿಂಗ್ ಮಾಡ್ಕೊತೀನಿ. ನೋಡಿ, ಈ ರೀತಿಯಾಗಿ ಒಂದು 1/2 ಇಂಚಷ್ಟು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ. ಮತ್ತೆ ಈಗ ಸ್ಟಿಚ್ ಮಾಡಿರೋದನ್ನ ಎಕ್ಸ್ಟ್ರಾ ಪೀಸ್ ಎಲ್ಲ ಕಟ್ ಮಾಡಿ ತೆಗಿಬೇಕು. ಈ ರೀತಿಯಾಗಿ ಈಗ ಇಲ್ಲಿ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಏನಾದ್ರು ಎಕ್ಸ್ಟ್ರಾ ಇದೆಯಾ ಅಂತಲೂ ಕೂಡ ಚೆಕ್ ಮಾಡ್ಕೊಂಡಿದ್ದೀನಿ. ಇದು ಹೈವಿ ನೆಕ್ ಆಗಿರೋದ್ರಿಂದ ಇಲ್ಲಿ ಶೋಲ್ಡರ್ ಹತ್ರ 1/4 ಇಂಚಷ್ಟು ಈ ರೀತಿ ಡೌನ್ ಸ್ಟಿಚ್ ಮಾಡಿಕೊಂಡೆ. ಈಗ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟು ಚೆಕ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಪೀಸನ್ನು ಕಟ್ ಮಾಡಿ ತೆಗೆದಿದ್ದೀನಿ. ಇಲ್ಲಿ ಶೋಲ್ಡರ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಎರಡೂ ಕಡೆ ಶೋಲ್ಡರ್ ಒಂದೇ ಲೆವೆಲಲ್ಲಿ ಬರಬೇಕಾಗಿರೋದ್ರಿಂದ ಅಳತೆ ಬ್ಲೌಸಲ್ಲಿ ಏನಿದೆ ಅದನ್ನೇ ಮಾರ್ಕ್ ಮಾಡ್ಕೋಬೇಕು. ಈಗ ಸ್ಲೀವ್ಸ್ನ ಕೂಡ ಇದೇ ರೀತಿ ಅಳತೆ ಬ್ಲೌಸ್ ಇಟ್ಟು ಮಾರ್ಕ್ ಮಾಡ್ಕೊತೀನಿ. ಹೀಗೆ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಶೋಲ್ಡರು ಮತ್ತು ಸ್ಲೀವ್ಸು ಪ್ರಾಬ್ಲಮ್ ಆಗೋದಿಲ್ಲ, ಅಪ್ ಆ್ಯಂಡ್ ಡೌನ್ ಬರೋದಿಲ್ಲ. ಮೊದಲಿಗೆ ನಾನಿಲ್ಲಿ ಸೆಂಟರಿಂದ ಸ್ಟಾರ್ಟ್ ಮಾಡಿದ್ದೀನಿ ಸ್ಲೀವ್ಸ್ ಅಟ್ಯಾಚ್ ಮಾಡೋದು. ನೋಡಿ, ಈ ರೀತಿ ಮತ್ತು ಇನ್ನೊಂದು ಸೈಡ್ ಕೂಡ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಈಗ ಇಲ್ಲಿ ಇನ್ನೊಂದು ಸ್ಲೀವ್ಸು ಮತ್ತು ಶೋಲ್ಡರು ಸೇಮು ಇದೇ ರೀತಿ ಆರ್ಮೋಲು ಫಸ್ಟ್ಗೆ ಸೆಂಟ್ರಿಂದ ಸ್ಟಾರ್ಟ್ ಮಾಡಿ ಒಂದು ಕಡೆ ಅಟ್ಯಾಚ್ ಮಾಡಿದ್ಮೇಲೆ ಮತ್ತೆ ಇನ್ನೊಂದು ಕಡೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಮತ್ತೆ ಇಲ್ಲಿ ಶೋಲ್ಡರ್ ಪಟ್ಟಿ ನೋಡಿ, ಈ ರೀತಿ ಇದು ಪ್ರೆಸ್ ಬಟನ್ ಹಾಕೋದಕ್ಕೋಸ್ಕರ ಈ ರೀತಿಯಾಗಿ ಸೆಂಟರ್ಗಿಟ್ಟು ಅಟ್ಯಾಚ್ ಮಾಡ್ಕೋಬೇಕು. ಇದಾದ್ಮೇಲೆ ಮತ್ತೊಂದು ಸೈಡ್ ಇರೋ ಸ್ಲೀವ್ಸ್ನ ಕೂಡ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಇಲ್ಲೂ ಕೂಡ ಬಟನ್ ಪಟ್ಟಿ ಇಟ್ಬಿಟ್ಟು ಈ ರೀತಿಯಾಗಿ ಫಿಕ್ಸ್ ಮಾಡಿಕೊಂಡು ಸ್ಲೀವ್ಸ್ನ ಸ್ಟಿಚ್ ಮಾಡ್ಕೋಬೇಕು. ಈಗ ಅಳತೆ ಬ್ಲೌಸ್ನ ತಗೊಂಡು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಸ್ಲೀವ್ಸ್ ಸೈಡಿಂದ ಸ್ಟಿಚ್ ಮಾಡ್ಕೋಬೇಕು. ಈಗ ಆರ್ಮೋಲ್ ಸೈಡು ಈ ರೀತಿಯಾಗಿ ಮೆಜರ್ ಮಾಡ್ಕೋಬೇಕು. ಮತ್ತೆ ಮಾರ್ಕ್ ಮಾಡ್ಕೊಂಡಿರೋ ಕಡೆಗೆ ಸ್ಟಿಚ್ ಮಾಡಬೇಕಾಗತ್ತೆ. ಇದೇ ರೀತಿ ಮತ್ತೊಂದು ಸೈಡ್ ಕೂಡ ಮಾಡ್ಕೋಬೇಕು. ಈ ರೀತಿಯಾಗಿ ಅಟ್ಯಾಚ್ ಮಾಡೋದ್ರಿಂದ ಫಿನಿಶಿಂಗು ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಮತ್ತು ನಮ್ಮ ಚಾನಲ್ನಲ್ಲಿ ತುಂಬ ವಿಡಿಯೋಸ್ ಇದ್ದಾವೆ, ನೋಡಿ ಸಪೋರ್ಟ್ ಮಾಡಿ. ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಇಲ್ಲಿ ಅಳತೆ ಬ್ಲೌಸನ್ನು ತಗೊಂಡು ಮೆಜರ್ ಮಾಡ್ಕೋಬೇಕು. ನೋಡಿ, ಇಲ್ಲಿ 1 ಇಂಚಷ್ಟು ಉದ್ದ ಇದೆ, ಅದಕ್ಕೆ ಎರಡು ಸೈಡು 0.25 ಅಷ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿ ಕಾರ್ನರಲ್ಲಿ ಸ್ಟಿಚ್ ಮಾಡ್ಕೋಬೇಕು 1 ಫುಟ್ ಮಾರ್ಜಿನ್ ಬಿಟ್ಟು. ಸ್ಟಿಚ್ ಮಾಡಿದ್ಮೇಲೆ ಎಕ್ಸ್ಟ್ರಾ ಇರೋ ಪೀಸ್ನ ಕಟ್ ಮಾಡಿ ತೆಗಿಬೇಕು. ಎರಡು ಕಡೆ ಕೂಡ ಇದೇ ರೀತಿ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಎಕ್ಸ್ಟ್ರಾ ನಿಮ್ಗೆ ಎಷ್ಟು ಸ್ಟಿಚ್ ಬೇಕೋ ಅಷ್ಟು ಸ್ಟಿಚ್ ಮಾಡ್ಬೋದು. ನಾನಿಲ್ಲಿ 3 ಸ್ಟಿಚ್ ಮಾಡ್ತೀನಿ ಅಷ್ಟೇ. ಎಕ್ಸ್ಟ್ರಾ ಮಾರ್ಜಿನ್ ಇರೋದು ಹಾಗೆ ಬಿಟ್ಟಿರ್ತೀನಿ. ಇಲ್ಲಿ ನೋಡಿ, ಈ ರೀತಿಯಾಗಿ ಬ್ಯಾಕ್ ಸೈಡು ಡಿಸೈನ್ ರೆಡಿಯಾಗಿದೆ. ಇದನ್ನು ಹೆಮ್ಮಿಂಗ್ ಮಾಡಬೇಕು. ಇದು ಸ್ಲೀವ್ಸು. ಈ ಸ್ಟಿಚಿಂಗ್ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಲೈಕ್, ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋಲಿ. ಧನ್ಯವಾದ.